ರಾಶಿಕಾ ವರ್ಸಸ್ ಸೂರಜ್ ಅವ್ರ ನಡುವೆ ಒಂದು ಜಗಳ ನಡೆದಿದೆ. ಆಕ್ಚುಲ್ ಆಗಿ ಏನು ಫ್ರೆಂಡ್ಶಿಪ್ ಇತ್ತು ಇವಾಗ ಬ್ರೇಕ್ ಡೌನ್ ಆಗಿದೆ ಅಂತ ಅನ್ಬೋದು. ಇದ್ರ ರಿಲೇಟೆಡ್ ಆಗಿ ಒಂದು ಪ್ರೋಮೋ ಬಂದಿದೆ. ಪ್ರೋಮೋದಲ್ಲಿ ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ಮೇಯ್ನ್ ಆಗಿ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಅಪ್ಡೇಟ್ಸು ಯಾರಿಗೆಲ್ಲ ಕಿಚ್ಚನ ಚಪ್ಪಾಳ ಸಿಗುತ್ತೆ ಏನೇನೆಲ್ಲ ಆಗುತ್ತೆ ಅಂತ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಎಲ್ಲರೂ ಕೂಡ ಜಾಯ್ನ್ ಆಗಿ ಮಿಸ್ ಮಾಡ್ದಂತೆ ಅಂತ ಹೇಳ್ತಾ ಇವಾಗ ಪ್ರೋಮೋ ಬಗ್ಗೆ ಮಾತಾಡೋಣ. ಆ್ಯಕ್ಚುಲ್ ಆಗಿ ನೆನ್ನೆ ಎಪಿಸೋಡಲ್ಲಿ ನೀವು ನೋಡ್ತಿರ್ತೀರಾ, ಅಂದರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾವ ರೀತಿ ಒಂದು ಉಸ್ತುವಾರಿ ಮಾಡಿದ್ರು ಚೈತ್ರ ಅವರು. ಆ ಒಂದು ಉಸ್ತುವಾರಿಗೆ ನಾರ್ಮಲ್ ಆಗಿ ಯಾರೂ ಕೂಡ ಒಪ್ಕೊಂಡಿರಲಿಲ್ಲ. ಅದೇ ಥರ ಆ ಒಂದು ವಿಷಯನ ತೊಗೊಂಡು ಬಂದು ಕರೆಕ್ಟಾಗಿ ನೀವು ಕ್ಯಾಪ್ಟನ್ ಆಗಿಲ್ಲ, ಕರೆಕ್ಟ್ ವೇಯಲ್ಲಿ ಕ್ಯಾಪ್ಟನ್ ಆಗಿಲ್ಲ ಅಂತ ಸೂರಜ್ ಅವರು ರಾಶಿಕಾ ಅವ್ರಿಗೆ ಹೇಳಿದಾಗ ಇದೊಂದು ಜಗಳ ನಡೆದಿದೆ ಅಂತಲೇ ಅನ್ಬೋದು. ಮೇಯ್ನ್ ಆಗಿ ರಾಶಿಕಾ ಅವರು ಸೂರಜ್ ಅವ್ರಿಗೆ ಹೇಳ್ತಾರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರ್ದೆಲ್ಲ ಏನೇನು ಮುಖವಾಡ ಇದೆ ಅದೆಲ್ಲನೂ ಕೂಡ ಈಚೆ ಬರ್ತಿದೆ. ಇವಾಗ ಆ್ಯಕ್ಚುಯಲ್ ಗೇಮ್ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಮುಖವಾಡ ಹಾಕೊಂಡಿದ್ದಾರೆ ಅಂತ. ಅದೇ ಥರ ಸೂರಜ್ ಅವರು ರಾಶಿಕಾ ಅವ್ರಿಗೆ ಹೇಳ್ತಾರೆ, ಆ ಒಂದು ಕ್ಯಾಪ್ಟನ್ ಆಗಿದ್ದಾರಲ್ಲ ಆ ಒಂದು ಕ್ಯಾಪ್ಟನ್ಸಿ ನಂಗೆ ಇಷ್ಟ ಆಗಲಿಲ್ಲ, ಅವರು ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಲಿಲ್ಲ ಅಂತಂದಾಗ ರಾಶಿಕಾ ಅವರು ಒಂದು ಪಾಯಿಂಟ್ನ ಹೇಳ್ತಾರೆ, ನಿಮಗೆ ಕ್ಯಾಪ್ಟನ್ಸಿ ಇಷ್ಟ ಆಗಲಿಲ್ಲ ಅಂತ ಅಂದರೆ, ನಾನು ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಲಿಲ್ಲ ಅಂತ ಅಂದರೆ ನೀವೇನಿಗೆ ಬಂದು ನನ್ನ ಹತ್ರ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ರಿ ಅಂತ ಕೇಳ್ತಾರೆ. ಈ ಒಂದು ವಾದ ನಡೆಯುತ್ತೆ. ಆ್ಯಕ್ಚುಲಾಗಿ ಅವರು ಡಿಸರ್ವಿಂಗ್ ಇದ್ದರು, ಬಟ್ ಉಸ್ತುವಾರಿ ಮೇಲೆ ಡಿಪೆಂಡ್ ಆಗಿತ್ತು. ಆ ಒಂದು ಪಾಯಿಂಟಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಅಂದರೆ ಅದು ಚೈತ್ರ ಅವ್ರ ಫಾಲ್ಟ್ ಆಗಿರುತ್ತೆ, ರಾಶಿಕಾ ಅವ್ರದ್ದು ಫಾಲ್ಟ್ ಆಗಿರಲ್ಲ ನನ್ನ ಪ್ರಕಾರ. ಏನಕ್ಕೆ ಅಂತ ಅಂದರೆ ಚೈತ್ರ ಅವರು ಯಾವ ರೀತಿ ಉಸ್ತುವಾರಿ ಮಾಡಿದ್ರು ಅವ್ರ ರೀತಿ ಅವರು ಏನೊಂದು ರಾಶಿಕಾ ಅವರು ಕ್ಯಾಪ್ಟನ್ ಆಗಿರ್ತಾರೆ. ಬಟ್ ಇವರು ಬಂದು ಪಾಯಿಂಟ್ ಔಟ್ ಮಾಡ್ತಿರೋದು ರಾಶಿಕಾ ಅವ್ರನ್ನ, ನೀವು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಗಲಿಲ್ಲ, ಆ ಒಂದು ವೇಯಲ್ಲೂ ಕೂಡ ನೀವು ಆ ಒಂದು ಕ್ಯಾಪ್ಟನ್ಸಿ ತೊಗೊಂಡಿದ್ದು ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ನೀವು ಪಾಯಿಂಟ್ ಔಟ್ ಮಾಡಬೇಕಾಗಿರೋದು ಸೂರಜ್ ಅವರೇ ಚೈತ್ರ ಅವ್ರನ್ನ. ಮೇಯ್ನ್ ಆಗಿ ಅವ್ರಿಗೇನಾದ್ರು ಒಂದು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ಹೇಳಿದಿದ್ರೆ ಅವರು ತಿತ್ಕೊಂಡು ಅಲ್ಲಿ ಆ ಒಂದು ಡಿಸಿಷನ್ನ ತಗೊಂಡಿದ್ರೆ ಇವೆಲ್ಲವೂ ಕೂಡ ಜಗಳನೂ ಕೂಡ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ. ಆ ಒಂದು ಸಿಟ್ಟಿಗೆ ಆ್ಯಕ್ಚುಲ್ ಆಗಿ ರಾಶಿಕಾ ಅವರು ಏನೊಂದು ಸೂರಜ್ ಅವ್ರ ಬಟ್ಟೆ ಏನಿದೆ ಅದೆಲ್ಲನೂ ಕೂಡ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿರ್ತಾರೆ, ಅದನ್ನು ಕೂಡ ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ತೋರಿಸ್ತಾ ಇದ್ರೆ ಅಂತ. ಅಂದರೆ ಮೇಯ್ನಾಗಿ ಆ ಒಂದು ಪಾಯಿಂಟ್ ಔಟ್ ಏನು ಮಾಡಿದ್ರು ಆ ಒಂದು ವಿಷಯದಲ್ಲಿ ನೀವು ಬೇರೆಯವ್ರ ರೀತಿ ಎಲ್ಲ ಪೋಟ್ರೆ ಆಗುತ್ತೆ. ಮತ್ತು ಅವ್ರು ಏನೊಂದು ಪಾಯಿಂಟ್ ಔಟ್ ಇಟ್ಕೊಂಡು ಮಾತಾಡಿದ್ರು, ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಆಗದಿದ್ರು ಕಂಪ್ಲೀಟಾಗಿ ಬೇರೆ ರೀತಿ ಇತ್ತದು. ಅದಾದಮೇಲೆ ಸೂರಜ್ ಅವರು ಒಂದು ಮಾತನ್ನ ಹೇಳ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸ್ವಂತ ಬುದ್ಧಿ ಇರಬೇಕು, ಬೇರೆಯವ್ರ ಬುದ್ಧಿ ಇರಬಾರ್ದು. ಅಂದರೆ ಅವ್ರ ಸ್ವಂತ ಬುದ್ಧಿ ಇಲ್ಲ ಅಂತ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ವ್ಯಾಲ್ಯೂ ಇರಲ್ಲ ಮತ್ತು ಕ್ಯಾಪ್ಟನ್ಗೂ ಕೂಡ ವ್ಯಾಲ್ಯೂ ಇರಲ್ಲ ಅಂದಾಗ ಏನೊಂದು ಸೂರಜ್ ಅವ್ರ ಬಟ್ಟೆನೂ ಕೂಡ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಎಲ್ಲ ಹಾಕಿರ್ತಾರೆ, ಆ ಒಂದು ಇಂಟೆನ್ಷನಲ್ಲಿ ಇಟ್ಕೊಂಡು ರಾಶಿಕಾ ಅವರು ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಪ್ರೋಮೋ ನೋಡಾದ್ಮೇಲೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಆ್ಯಕ್ಚುಲ್ ಆಗಿ ಇಬ್ಬರದ್ದು ಕೂಡ ಫಾಲ್ಟ್ ಇದೆ. ಮೇಯ್ನಾಗಿ ಉಸ್ತುವಾರಿದು ಫಾಲ್ಟ್ ಇರೋದು. ಉಸ್ತುವಾರಿ ಅವರು ಏನು ಡಿಸಿಷನ್ನ ತೊಗೊಂಡ್ರು ಆ ಒಂದು ಪಾಯಿಂಟಲ್ಲಿ ಕೂಡ ಅವರು ಕ್ಯಾಪ್ಟನ್ ಆಗಿರೋದು. ಎಲ್ಲರೂ ಪಾಯಿಂಟ್ ಔಟ್ ಮಾಡಬೇಕಾಗಿರೋದು ಚೈತ್ರ ಅವ್ರನ್ನ, ಬಟ್ ಇಲ್ಲಿ ಪಾಯಿಂಟ್ ಔಟ್ ಮಾಡಿರೋದು ರಾಶಿಕಾ ಅವ್ರನ್ನ. ಈ ಒಂದು ಜಗಳ ಆ್ಯಕ್ಚುಲಾಗಿ ನೆನ್ನೆ ಲೈವಲ್ಲಿ ಕಂಪ್ಲೀಟಾಗಿ ನಡೆದಿತ್ತು, ಬಟ್ ಬ್ಲರ್ ಮಾಡಿ ಮ್ಯೂಟ್ ಎಲ್ಲ ಮಾಡಿದರು. ಬಟ್ ಇವಾಗ ಇಂಟೆನ್ಷನ್ ಆಗಿ ಮೇಲ್ಗಡೆ ಬರ್ತಿದೆ. ಅದೇ ಥರ ವೀಕೆಂಡ್ ಎಪಿಸೋಡು ಕೂಡ ಅಪ್ಡೇಟು ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ, ಯಾರು ಕೂಡ ಮಿಸ್ ಮಾಡದಂತೆ ಜಾಯ್ನ್ ಆಗಿ. ಇದಿಷ್ಟು ಮೇಯ್ನಾಗಿ ಪ್ರೋಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೋಮೋ ನೋಡಾದ್ಮೇಲೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಮಗೆ ಇಷ್ಟ ಆಗಿಲ್ಲ ದಯವಿಟ್ಟು ಒಂದು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬೈ ಬೈ, ಥ್ಯಾಂಕ್ ಯು, ನಮಸ್ಕಾರ.